ಈ ಯಾರು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ವಯಸ್ಸಿನಲ್ಲಿ 3-4 ಜನ ಇದ್ದಾರೆ. ಇದ್ರ ಮಧ್ಯೆ ನಾನು ಆಗ್ಬೇಕಂತೇಳಿ ಎಯಿಂದ ಜಡ್ಡೂರಿಗೆ ಅದರೆ ಅದು ನನಗೆ ಸಂಬಂಧಿಸಿದ ವಿಚಾರ. ಆದರೆ ಗೊಂದಲದ ಗೂಡಾಗಿದೆ, ಸರ್ಕಾರ ನಿಷ್ಕ್ರಿಯವಾಗಿದೆ, ಆಡಳಿತ ಕುಸಿದು ಹೋಗಿದೆ. ನಾನು ಹೇಳ್ತಿದ್ದೀನಿ, ಅದಕ್ಕೋಸ್ಕರ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು. ಬಹುಶಃ ಚಾಕು ಚೂರಿ ಸಂಸ್ಕೃತಿ ವೀರಪ್ಪ ಮೊಯ್ಲಿ ಕಾಲದಲ್ಲಿ ಆಗಿತ್ತು, ಮತ್ತೊಮ್ಮೆ ಮರುಕಳಿಸ್ಬೋದು. ಸರ್ಕಾರ ಅವರವರ ಆಂತರಿಕ ಕಚ್ಚಾಟದ ಪತನ ಆಗುತ್ತೆ. ಇದು ನನ್ನ ಮಾತು ಸತ್ಯ ಆಗುತ್ತೆ. ಭವಿಷ್ಯ ಅಲ್ಲ, ಪ್ರಾಕ್ಟಿಕಲ್ ವಾಸ್ತವಾಂಶ. ನನಗೆ ಕಾಂಗ್ರೆಸ್ನ ಬಹಳಷ್ಟು ಶಾಸಕರು ಸಚಿವರು ನನಗೆ ಆತ್ಮೀಯರಿದ್ದಾರೆ. ರಾಜಕೀಯನೇ ಬೇರೆ, ವಿಶ್ವಾಸನೇ ಬೇರೆ. ನನಗೆ ಬಹುಶಃ ಈ ಕಾಂಗ್ರೆಸ್ ಮುಖಂಡರ ಪಲ್ಸ್ ಹೇಳ್ತದೆ, ಅವರು ಆಂತರಿಕ ಹೆಚ್ಚಾದರೆ ಸರ್ಕಾರ ಪತನ ಆಗುತ್ತೆ. ಡಿಸೆಂಬರ್ 1ನೇ ತಾರೀಕು ಶೀಘ್ರ ನೇಮಕಾತಿಗಾಗಿ ಧಾರವಾಡ ಚಲೋ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಜನಸಾಮಾನ್ಯರ ವೇದಿಕೆ ಮತ್ತು ಇತರ ಕೆಲ ಸಂಘಟನೆಗಳ ಹಿನ್ನೆಲೆಯಲ್ಲಿ ಹಮ್ಮಿಕೊಳ್ಳಲಿಕ್ಕೆ ಅರ್ಜಿಯನ್ನು ನೀಡಿದರು. ಅದಕ್ಕೆ ಪೂರಕವಾಗಿ ನಾವು ಸಾಕಷ್ಟು ಮಾಹಿತಿಯನ್ನು ಕೇಳಿದ್ವಿ. ಯಾಕಂದರೆ ಸುಮಾರು 30,000ದಷ್ಟು ಜನ ಬರ್ತಾರೆ ಅಂತಂದಾಗ ಎಲ್ಲಿಂದ ಬರ್ತಾರೆ, ಯಾರ ನೇತೃತ್ವದಲ್ಲಿ ಬರ್ತಾರೆ, ಎಲ್ಲಿ ಸೇರ್ತಾರೆ, ಎಲ್ಲಿ ಅವ್ರದ್ದು ಪ್ರೊಸೆಷನ್, ರೂಟ್, ರ್ಯಾಲಿ, ಈ ಥರದ್ದು ಸಾಕಷ್ಟು ಮಾಹಿತಿ ಕೇಳಿದ್ವಿ. ಅದು ಯಾವುದಕ್ಕೂ ನಮಗೆ ಸಮರ್ಪಕವಾದಂಥ ಮಾಹಿತಿ ದೊರಕದೇ ಇರೋ ಹಿನ್ನೆಲೆಯಲ್ಲಿ ಮತ್ತು ಈ ಹಿಂದೆ ಧಾರವಾಡದಲ್ಲಿ ನಡೆದಂಥ ಕೆಲವು ವಿದ್ಯಾರ್ಥಿ ಪ್ರತಿಭಟನೆಗಳಲ್ಲಿ ಸ್ವಲ್ಪ ಗೊಂದಲ ನಿರ್ಮಾಣ ಆದ ಕಾರಣದಲ್ಲಿ ಈ ಒಂದು ಅರ್ಜಿಯ ಪರಿಶೀಲನೆ ಮಾಡಿ ನಮ್ಮ ಸ್ಥಳೀಯ ಅಧಿಕಾರಿಗಳು ಅನುಮತಿಯನ್ನು ನಿರಾಕರಿಸಿದ್ದಾರೆ. ಹಾಗಾಗಿ ಸಾರ್ವಜನಿಕರಿರ್ಬೋದು, ವಿದ್ಯಾರ್ಥಿಗಳು ಇರ್ಬೋದು, ಯಾವುದೇ ಒಂದು ಊಹಾಪೋಹಕ್ಕೆ ಕಿವಿ ಕೊಡಬಾರ್ದು. ಮತ್ತು ಕೆಲವರು ಅವ್ರು ನಮಗೆ ಕೊಟ್ಟರು ಅರ್ಜಿನೇ ಅನುಮತಿ ಪತ್ರ ಅಂತಂದು ಕೂಡ ಸರ್ಕ್ಯುಲೇಟ್ ಮಾಡ್ತಾ ಇರೋಂಥದ್ದು ನೋಡಿದ್ದೀವಿ. ಅದು ಯಾವುದಕ್ಕೂ ಕಿವಿ ಕೊಡದೆ ಈ ಒಂದು ಪ್ರತಿಭಟನಾ ರ್ಯಾಲಿಯ ಅನುಮತಿಯನ್ನು ನಿರಾಕರಿಸಲಾಗಿದೆ ಅಂತ ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.